ನಮಸ್ತೆ ವೀಕ್ಷಕರಿಗೆಲ್ಲರಿಗೂ. ನಾನು ಡಾಕ್ಟರ್ ಶ್ವೇತಾ, ವೇದ ಆರೋಗ್ಯ ಕೇಂದ್ರ ನಿಸರ್ಗಮನೆ ಸಿರಿಸಿಯ ಪ್ರಕೃತಿ ಚಿಕಿತ್ಸೆ ಹಾಗೂ ಯೋಗ ತಜ್ಞೆ. ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಎಲ್ಲರಲ್ಲಿ ಕಂಡು ಬರ್ತಾ ಇರುವಂಥದ್ದು ಪಿತ್ತಕೋಶದಲ್ಲಿ ಕಲ್ಲು, ಗಾಲ್ ಸ್ಟೋನ್ಸ್ಗಳು ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಸುಮ್ಮನೆ ಆ್ಯನ್ಯುವಲ್ ಚೆಕಪ್ ಅಂತ ಹೋಗ್ತೀರಾ, ಗಾಲ್ ಸ್ಟೋನ್ಸ್ ಇದೆ ಅಂತ ಹೇಳಿಬಿಡ್ತಾರೆ. ಯಾವುದೇ ರೀತಿ ಸಿಮ್ಟಮ್ಸ್ ಇರೋದಿಲ್ಲ. ಇನ್ನು ಕೆಲವೊಬ್ಬರಲ್ಲಿ ಸಿಮ್ಟಮ್ಸ್ ಇರುತ್ತೆ, ಬಟ್ ಅದನ್ನ ಹೇಗೆ ಮನೆಯಲ್ಲೇ ಇಂತಹ ಸಮಸ್ಯೆಯನ್ನು ಕ್ಯೂರ್ ಮಾಡ್ಕೊಳ್ಬಹುದು ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಅದೇ ರೀತಿ ಡಾಕ್ಟರ್ ಹೆಗ್ಡೆ ಹೆಲ್ತ್ ಟಿಪ್ಸ್ ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಉಚಿತವಾಗಿ ಹೆಲ್ತ್ ಟಿಪ್ಸನ್ನು ಪಡ್ಕೊಳ್ಬೋದು. ಅದೇ ರೀತಿ ನಿಮಗೆ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ ಮುಖಾಂತರ ನಮ್ಮ ವೈದ್ಯ ಬಳಗದೊಂದಿಗೆ ನೀವು ಚರ್ಚೆ ಮಾಡ್ಬೋದು. ಅದಕ್ಕೆ ಈ ಕೆಳಗೆ ಕಾಣಿಸುವಂತಹ ನಂಬರ್ಗೆ ಮಿಸ್ ಕಾಲ್ ಕೊಡಿ. ಒಂದೇ ದಿನದಲ್ಲಿ ನಾವೇ ನಿಮಗೆ ಕಾಲ್ ಮಾಡಿ ನಿಮ್ಮ ಸಮಸ್ಯೆಗೆ ಸಲಹೆಯನ್ನು ನೀಡಿ ಬೇಕಾದಂಥ ಆಹಾರ ಔಷಧಿಗಳನ್ನ ಕಳಿಸ್ಕೊಡ್ಲಾಗ್ತದೆ. ಹೌದು, ಪಿತ್ತಕೋಶದಲ್ಲಿ ಕಲ್ಲು ಈಗ ಸಾಮಾನ್ಯವಾಗಿ ಸಾಕಷ್ಟು ಜನರಲ್ಲಿ ಇಂಥ ಸಮಸ್ಯೆ ಕಾಡ್ತಿರಬಹುದು. ಅದಕ್ಕೆ ಮುಖ್ಯವಾಗಿ ಎಕ್ಸಸೈಸ್, ಡೈಲಿ ಎಕ್ಸಸೈಸ್ ಮಾಡಬೇಕಾಗತ್ತೆ. ಸೆಡೆಂಟ್ರಿ ಲೈಫ್ ಸ್ಟೈಲಿಂದ, ನಮ್ಮ ಈ ಕಳಪೆ ಆಹಾರ ಪದ್ಧತಿಯಿಂದ, ನಾವು ಅನುಸರಿಸುವಂತಹ ಜೀವನ ಶೈಲಿಯಿಂದ ಇಂತಹ ಸಮಸ್ಯೆಗಳು ಕಾಡುವಂಥದ್ದು. ಹೆಚ್ಚಾಗಿ ಏನಾಗುತ್ತೆ, ಬೈಲಲ್ಲಿ ಹೆಚ್ಚಾಗಿ ಕೊಲೆಸ್ಟ್ರಾಲ್ ಮತ್ತು ಬಿಲಿರುಬಿನ್ ಪ್ರಮಾಣ ಜಾಸ್ತಿಯಾಗಿ ಡೆಪಾಸಿಟ್ ಆದಾಗ ಸ್ಟೋನ್ಸ್ಗಳಾಗಿ ಫಾರ್ಮೇಷನ್ ಆಗುತ್ತೆ. ಸೊ ಇಂಥ ಸ್ಟೋನ್ಸ್ಗಳನ್ನ ನಾವು ಕಮ್ಮಿ ಮಾಡಿಕೊಳ್ಬೇಕು ಆಹಾರ ಪದ್ಧತಿಯಲ್ಲಿ. ಅಂದರೆ ನಾನು ಹೇಳುವಂತಹ ಸರಳ ಮನೆಮದ್ದುಗಳನ್ನ ನೀವು ಪ್ರತಿನಿತ್ಯ ಮಾಡೋದ್ರಿಂದ ಖಂಡಿತವಾಗಿಯೂ ಇಂಥ ಸಮಸ್ಯೆಯಿಂದ ಹೊರಗೆ ಬರ್ಬೋದು. ಇದಕ್ಕೆ ಮುಖ್ಯವಾಗಿ ಎಕ್ಸಸೈಸ್ ಮಾಡ್ಕೊಳ್ಬೇಕಾಗತ್ತೆ. ಲಿವರ್ ಆರ್ಗನ್ ಫಂಕ್ಷನಿಂಗ್ ನಾವು ಆ್ಯಕ್ಟಿವ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಸರಿ ಪ್ರಮಾಣದಲ್ಲಿ ಬಿಲಿರುಬಿನ್ ಹಾಗೂ ಕೊಲೆಸ್ಟ್ರಾಲ್ ಈಸಿಯಾಗಿ ಬಾಡಿಯಿಂದ ಫ್ಲಶ್ ಔಟ್ ಆಗುವಂತಹ ಆಹಾರ ಕ್ರಮಗಳನ್ನ ನಾವಿಲ್ಲಿ ಅನುಸರಿಸ್ಕೊಳ್ಬೇಕಾಗತ್ತೆ. ಇದಕ್ಕೆ ಮುಖ್ಯವಾಗಿ ನಾವಿಲ್ಲಿ ನೋಡುವಂಥದ್ದು ದಾಂಡೇಲಿಯನ್ ರೂಟ್ ಟೀ ಅಂತ ಸಿಗುತ್ತೆ. ರೂಟ್ ಪೌಡರ್ ಕೂಡ ಸಿಗುತ್ತೆ. ಅದನ್ನು ನಾವು ಪ್ರತಿನಿತ್ಯ ತಗೊಳ್ಳೋದ್ರಿಂದ ಲಿವರ್ ಡಿಟಾಕ್ಸಿಫೈರ್ ಆಗಿ ವರ್ಕ್ ಮಾಡುತ್ತೆ. ಹೆಚ್ಚು ಪ್ರಮಾಣದಲ್ಲಿ ಬಿಲಿರುಬಿನ್ ಆಗಿರ್ಬೋದು, ಹಾಗೆ ಕೊಲೆಸ್ಟ್ರಾಲ್ ಲೆವೆಲ್ನ ಬಾಡಿಯಿಂದ ಫ್ಲಶ್ ಔಟ್ ಮಾಡಲಿಕ್ಕೆ ಸಹಕಾರಿಯಾಗತ್ತೆ. ಹಾಗೆ ಮಿಲ್ಕ್ ಥಿಸ್ಲ್ ಪೌಡರ್ ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು ಮಜ್ಜಿಗೆಯೊಂದಿಗೆ. ಹಾಗೆ ಅಧಿಕ ಪ್ರಮಾಣದಲ್ಲಿ ನಾರಿನಾಂಶ ಇರುವಂತಹ ಹಣ್ಣುಗಳು, ತರಕಾರಿಗಳನ್ನ ಹೆಚ್ಚಾಗಿ ಸೇವಿಸುವಂಥದ್ದು. ನಾವು ಎರಡು ರೀತಿಯಲ್ಲಿ ಗಾಲ್ ಸ್ಟೋನ್ಸ್ಗಳನ್ನ ನೋಡ್ತೇವೆ. ಒಂದು, ಕೊಲೆಸ್ಟ್ರಾಲ್ ಅಧಿಕವಾಗಿ ಡೆಪಾಸಿಟ್ ಆಗೋದ್ರಿಂದ, ಅಂದರೆ ಟೂ ಮಚ್ ಕೊಲೆಸ್ಟ್ರಾಲ್ ಇರೋದ್ರಿಂದ ಕೊಲೆಸ್ಟ್ರಾಲ್ ಗಾಲ್ ಸ್ಟೋನ್ಸ್ಗಳಾಗುವಂಥದ್ದು. ಹಾಗೆ ಪಿಗ್ಮೆಂಟ್ ಗಾಲ್ ಸ್ಟೋನ್ಸ್ ಅಂತ ಹೇಳ್ತೇವೆ. ಇದರಲ್ಲಿ ಬಿಲಿರುಬಿನ್ ಪ್ರಮಾಣ ಜಾಸ್ತಿ ಡೆಪಾಸಿಟ್ ಆಗೋದ್ರಿಂದ ಇಂತಹ ಪಿತ್ತಕೋಶದಲ್ಲಿ ಕಲ್ಲುಗಳು ಸಾಮಾನ್ಯವಾಗಿ ಆಗುವಂಥದ್ದು. ಇದಕ್ಕೆ ಮುಖ್ಯವಾಗಿ ನಾವು ಮಾಂಸ ಆಹಾರವನ್ನು ಕಡಿಮೆ ಮಾಡಬೇಕು. ಹೆಚ್ಚು ನೀರನ್ನು ಕುಡಿಯುವಂಥದ್ದು, ಬಾರ್ಲಿ ನೀರಿನ ಬಳಕೆಯನ್ನು ಮಾಡಿಕೊಳ್ಳುವಂಥದ್ದು ತುಂಬ ಮುಖ್ಯ. ಹಾಗೆ ಸ್ಮೋಕಿಂಗ್ ಆಗಿರ್ಬೋದು, ಆಲ್ಕೋಹಾಲ್, ಮಸಾಲೆ ಪದಾರ್ಥಗಳನ್ನ, ಟೀ, ಕಾಫಿ ಹೆಚ್ಚಾಗಿ ಯೂಸ್ ಮಾಡೋದನ್ನು ನಾವು ಅವಾಯ್ಡ್ ಮಾಡ್ಕೊಳ್ಬೇಕಾಗತ್ತೆ. ಕ್ಯಾಬೇಜ್, ಕಾಲಿಫ್ಲವರ್, ಟೊಮ್ಯಾಟೊ, ಪಾಲಕ್ ಇದನ್ನು ಸ್ವಲ್ಪ ನಾವು ಆಹಾರ ಕ್ರಮಗಳಲ್ಲಿ ಕಮ್ಮಿ ಪ್ರಮಾಣದಲ್ಲಿ ಯೂಸ್ ಮಾಡ್ಕೊಳ್ಬೇಕಾಗತ್ತೆ. ಇದಕ್ಕೆ ಇನ್ನೊಂದು ಉಪಾಯವನ್ನು ತಿಳಿಸ್ಕೊಡ್ತೇನೆ ವೀಕ್ಷಕರೇ. ಮರಸೇಬು ಅಂತ ನಮಗೆ ಸಿಗುತ್ತೆ ಮಾರ್ಕೆಟಲ್ಲಿ. ಪಿಯರ್ಸ್ ಹಣ್ಣುಗಳು, ಪ್ರತಿನಿತ್ಯ 1 ರಿಂದ 2 ಮರಸೇಬನ್ನು ಪ್ರತಿನಿತ್ಯ ತಿನ್ನೋದ್ರಿಂದ ಇಂತಹ ಸಮಸ್ಯೆಯನ್ನು ನಾವು ಕ್ರಮೇಣವಾಗಿ ಕಮ್ಮಿ ಮಾಡಿಕೊಳ್ಬಹುದು. ಇಂಥ ಸಮಸ್ಯೆಗೆ ಮತ್ತೊಂದು ಉಪಾಯವನ್ನು ತಿಳಿಸ್ಕೊಡ್ತೇನೆ. ನಮಗೆ ವೀಟ್ ಗ್ರಾಸ್ ಜ್ಯೂಸ್ ಅಂತ ನಾವೇನು ಹೇಳ್ತೀವಿ, ವೀಟ್ ಗ್ರಾಸ್ಗೆ ನಾವು ಗ್ರೀನ್ ಗೋಲ್ಡ್ ಕಾಯಿನ್ ಎಲೆಗಳು ಅಂತ ಸಿಗುತ್ತೆ, ಗ್ರೀನ್ ಗೋಲ್ಡ್ ಕಾಯಿನ್ ಲೀವ್ಸ್ಗಳು ಸಿಗುತ್ತೆ. ಇವೆರಡನ್ನೂ ಮಿಶ್ರಣ ಮಾಡಿ ಪ್ರತಿನಿತ್ಯ ನಾವು 1 ಗ್ಲಾಸ್ನಷ್ಟು ಕುಡಿತಾ ಬಂದಲ್ಲಿ ಖಂಡಿತವಾಗಿಯೂ ಇಂಥ ಪಿತ್ತಕೋಶದಲ್ಲಿ ಕಲ್ಲುಗಳನ್ನು ನಾವು ಕಮ್ಮಿ ಮಾಡಿಕೊಳ್ಬಹುದು. ಹಾಗೆ ಅತಿ ಹೆಚ್ಚು ಕೊಬ್ಬು ಇರುವಂಥ ಆಹಾರ ಪದಾರ್ಥಗಳನ್ನ ನಾವು ಕಮ್ಮಿ ಮಾಡಿಕೊಳ್ಬೇಕು. ಸಿಹಿ ಪದಾರ್ಥಗಳಾಗಿರ್ಬೋದು, ಖಾರ, ಉಪ್ಪು, ಹುಳಿ, ಮಸಾಲ ಪದಾರ್ಥಗಳನ್ನ ನಾವು ಆಹಾರದಲ್ಲಿ ಕಮ್ಮಿ ಯೂಸ್ ಮಾಡಿಕೊಳ್ಬೇಕು. ಪ್ರತಿನಿತ್ಯ 1 ತಾಸಾದರೂ ನೀವು ಫಿಸಿಕಲ್ ಆ್ಯಕ್ಟಿವಿಟೀಸ್, ಏನೇ ಎಕ್ಸಸೈಸ್ ಆಗಿರಬಹುದು, ಪ್ರಾಣಾಯಾಮ, ಯೋಗಾಭ್ಯಾಸವನ್ನು, ಅಂದರೆ ಆಸನ, ಪ್ರಾಣಾಯಾಮ, ಮುದ್ರಾ, ಹಾಗೆ ಮೆಡಿಟೇಷನ್ಸ್ಗಳನ್ನ ಮಾಡ್ಕೊಳ್ಳೋದ್ರಿಂದ ಕೂಡ ಇಂಥ ಸಮಸ್ಯೆಯನ್ನು ನಾವು ಒಂದು ಹಂತಕ್ಕೆ ಕಮ್ಮಿ ಮಾಡ್ಕೊಳ್ಬೋದು. ಗೊತ್ತಾಯ್ತಲ್ಲ ವೀಕ್ಷಕರೇ, ಹೇಗೆ ಈ ಪಿತ್ತಕೋಶದಲ್ಲಿ ಕಲ್ಲುಗಳನ್ನ ನಾವು ಹೇಗೆ ಮನೆಮದ್ದುಗಳ ಮೂಲಕ ಕಮ್ಮಿ ಮಾಡ್ಕೊಳ್ಬಹುದು ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನಮ್ಮ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರೊಂದಿಗೂ ಕೂಡ ನಮ್ಮ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಧನ್ಯವಾದಗಳು.